ಅಲ್ಲಿ ಬರ್ತಾ ಇರೋದು ವಿನಂತಿ ಅಕ್ಕ ಅನಿಸ್ತಾ ಇದೆಯಲ್ಲ. ಅದು ವಿನಂತಿ ಅಕ್ಕನೆಯ. ಅವ್ರ ಯಾಕೆ ನಮ್ ಹಿಂದ್ಗುಟೆ ಬರ್ತಾ ಇರೋದು? ಅವ್ರೇನಾದ್ರೂ ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಹಂಗೇನಾದ್ರೂ ಆಗ್ಬಿಟ್ರೆ ನಾವ್ ಎಲ್ಲಿಗೆ ಹೋಯ್ತಾ ಇದೀವಿ ಅನ್ನೋದು ಅವ್ರಿಗೆ ಗೊತ್ತಾಗೋಯ್ತದೆ. ಆಮೇಲೆ ಹಟ್ಟಿನಲ್ಲಿ ಸುಮ್ಕಿ ಬಿಟ್ಟಾರೆ. ಇಲ್ಲ, ಅವ್ರು ಬ್ಯಾರೆ ಕಡೆ ಎಲ್ಲಾದ್ರೂ ಹೋಗ್ತಾ ಇರ್ಬೋದೆ. ಅದನ್ನ ಹೆಂಗಾರ ಮಾಡಿ ತಿಳ್ಕೊಬೇಕಲ್ಲ. ಯೋನ್ ಮಾಡೋದು? ಗೌಡ್ರೆ ಗೌಡ್ರೆ ಗೌಡ್ರೆ, ಒಂದ್ ನಿಮಿಷ ಗಾಡಿ ನಿಲ್ಸಿ. ಯಾಕಮ್ಮ ಏನಾಯ್ತು? ಹೇಳ್ತೀನಿ ನಿಲ್ಸಿ ಗೌಡ್ರೆ. ಸರಿ ತಡಿಯಮ್ಮ. ಇಲ್ಲಿ ಯಾಕಮ್ಮೆ? ಅಲ್ಲಿ ನೋಡಿ ಗೌಡ್ರೆ, ದೇವಸ್ಥಾನ. ಕೈ ಮುಗ್ದ್ ಬಿಡ್ತೀನಿ. ಅಲ್ಲ, ಇವ್ರು ಯಾಕೆ ಇಲ್ಲಿ ನಿಲ್ಸಿದ್ರು? ನೀನ್ ಇದೆಯಲ್ಲ, ಕಲ್ಕೊಂಡ್ರು ಕೈ ಮುಗಿದ್ ಬಿಡ್ತೀಯ ಕಣಮ್ಮೆ. ಆಯ್ತಾ, ಹೊಡೋಣ? ಹಾ ಆಯ್ತು, ನಡೀರಿ ಗೌಡ್ರೆ. ಸರಿ ಕಣ. ಅಂದ್ರೆ ಅವ್ರು ನಾವ್ ಎಲ್ಲಿಗೆ ಹೋಯ್ತಾ ಇದೀವಿ ಅಂತ ತಿಳ್ಕೊಳಕ್ಕೆ ಬಂದವ್ರೆ ಅಂತ ಆಯ್ತು. ಈ ವಿಷಯ ಏನಾದ್ರೂ ಗೌಡ್ರಿಗೆ ಹೇಳಿದ್ರೆ, ಬಂದ್ರೆ ಬರ್ತಾಳೆ ಬಿಡು, ಅವಳು ಬಂದ್ರೆ ನಾವ್ಯಾಕ್ ಭಯ ಪಡ್ಬೇಕು ಅಂತ ಹೇಳ್ತಾರೆ. ಅದು ತಿಳ್ಕೊಂಡು ಅವಳೇನ್ ಮಾಡಾಳು ಅಂತ ಹೇಳಿದ್ರೆ ನಾನ್ ಏನ್ ಮಾಡ್ಲಿ? ಇವತ್ ಗ್ಯಾರಂಟಿ ಸಿಗ್ಬೀಳ್ತೀವಿ. ಗೀತಕ್ಕ ಈಗ ಬಂದ್ರಾ? ಕುತ್ಕೊಳ್ಳಿ ಕುತ್ಕೊಳ್ಳಿ. ಅಣ್ಣ, ಬಂದವ್ರಿಗೆಲ್ಲ ಕುಡಿಯಕ್ ನೀರು ಮತ್ತೆ ಜ್ಯೂಸು ಎಲ್ಲಾದ್ರೂ ನೀಟಾಗಿ ವ್ಯವಸ್ಥೆ ಮಾಡಿ. ಹಂಗೆ ಇಲ್ಲಿ ಶಾಸ್ತ್ರ ನಡೆಯೋ ಜಾಗದಲ್ಲಿ ಒಂದು ಜಮಖಾನ ತಂದ್ಬಿಡ್ತೀನಿ. ಸರಿ. ಶಲ್ವಣ್ಣ, ಅಮ್ಮ, ಅಜ್ಜಿ ಈಗ ಬಂದ್ರಾ? ಬನ್ನಿ. ಬನ್ನಿ. ಭವಾನಿ, ಭವಾನಿ, ಯಾರು ಬಂದಿದ್ದಾರೆ ನೋಡು. ನೀವೆಲ್ಲ ಬಂದಿದ್ದು ನಂಗೆ ಸ್ಯಾನೆ ಖುಷಿ ಆಯ್ತು. ನಮಗೂ ಅಟೇ ಕಣವ, ನಿಮ್ ಸೀಮಂತಕ್ಕೆ ಬಂದ್ ಸೇರಿರೋದು ನಮಗೂ ಸ್ಯಾನೆ ಸಂತೋಷ ಆಯ್ತು. ಆಮೇಲೆ ವಿದ್ಯಾ ಏನಾದ್ರು ಫೋನ್ ಮಾಡಿದ್ಲಾ? ಮಾಡಿದ್ಲು. ಭದ್ರನ್ ಕರ್ಕೊಂಡ್ ಬರ್ತಾವಳಂತೆ. ಸರಿ ಬಿಡವ್ವ, ನಮ್ಮ ಮನೆ ಅಳಿಯಂದ್ರು ಬರ್ತಾವ್ರೆ ಅಂದ್ರೆ ನಮಗೂ ಸಂತೋಷನೇ ಅಲ್ವಾ? ಸರಿ ಅಮ್ಮ, ನೀವೆಲ್ಲಾರು ಕುಂತ್ಕೊಳ್ಳಿ, ನಾನು ಕುಡಿಯಕ್ಕೆ ಏನಾರು ತರ್ತೀನಿ. ಇಂಥ ಟೈಮಲ್ಲಿ ನೀನು ಓಡಾಡಿ ಆಯಾಸ ಮಾಡ್ಕೋಬಾರ್ದು. ನಾವೆಲ್ಲ ಮುಗಿಸ್ಕೊಂಬಂದಿದೀವಿ, ನೀ ಸುಮ್ನೆ ಕೂತ್ಕೊಳ್ಳವ. ಹಂಗನ್ಬಿಟ್ಟು ಸುಮ್ಕಿರಕ್ಕಾದದೆ? ಅಮ್ಮ, ನೀವ್ ಕೂತಿರಿ, ನಾ ಬರ್ತೀನಿ. ರೀ, ಕೂಟ ಬನ್ನಿ. ರತ್ನಿ, ಹೊಳಿಯಂದ್ರು ಬರ್ತಾ ಇದಾರೆ ಅಂದ್ಮೇಲೆ ಇಸ್ಯ ಹೇಳ್ಬಿಟ್ಟೆ ಕರ್ಕೊಂಡ್ ಬರ್ತಾ ಇರ್ಬೇಕಲ್ವಾ? ಗೊತ್ತಿದ್ರೆ ಅವ್ರ ಇಲ್ಲಿಗೆ ಬರ್ತಿದ್ರೆ. ಆದ್ರೆ ಹೊಳಿಯಂದ್ರು ಬಂದ್ಮೇಲೆ ಏನೇನ್ ರಾಧ ಅಂತ ಆದೋದು ನಾ ಬೇರೆ ಕಣ್ಣಪ್ಪ. ಬೆಂಕಿಗೆ ಬಿದ್ನಕ್ಕೆ ಸುಡ್ಬಾರ್ದು ಅಂತ ಆದತೆ ಅನುಭವಿಸ್ಲೇಬೇಕು. ಹೆಂಗಾರ ಮಾಡಿ ಅವ್ರನ್ನ ತಪ್ಪಿಸ್ಬಿಟ್ಟು ಹೋಗ್ಬೇಕು. ಗೌಡ್ರೆ, ನಿಮ್ಗೆ ಒಂದ್ 50 ವರ್ಷ ಆಗಿರ್ಬೋದೇ? ಯಾಕಮ್ಮೆ ಹಿಂಗ್ ಕೇಳ್ತಾ ಇದ್ದೆ? 29 ವರ್ಷ ತುಂಬಿ 30ಕ್ಕೆ ಬಿದ್ದೈತ್ ಕಣಮ್ಮೆ. ಇನ್ನು ನವ ಯುವಕ ಕಣಮ್ಮೆ. ಓ ಹೌದೇ? ದಿಟ್ವಾಗ್ಲು ಅದನ್ನು ಅನುಮಾನದಲ್ಲೇ ಕೇಳ್ತಿದ್ಯಲ್ಲಮ್ಮೆ. ಯಾಕೆ ನಂಗೆ 50 ವರ್ಷದಂತರ ಕಾಣಿಸ್ತಿದ್ದೀನಿ ನಾನು? ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸಕ್ಕಿಲ್ಲ,
ಆದ್ರೆ ಕಾರ್ನ ಎತ್ತಿನ ಗಾಡಿ ತರ ಓಡಿಸ್ತಾ ಇರೋದ್ ನೋಡಿದ್ರೆ ಯಾಕೋ ಡೌಟ್ ಹೊಡಿತೈತೆ. ಮತ್ತಿನ್ನೇನ್ ಗೌಡ್ರೆ, ಯಾರಾದ್ರೂ ಯುವಕ್ರು ಕಾರ್ನ ಸ್ಲೋ ಆಗಿ ಓಡ್ಸಾರೆ? ಅಲ್ಲ ಕಣಮೆ, ಏನೋ ನಾನು ನಮ್ಮಿ ಕೂತವಳೆ ಅಂತ ಹೊಸಿ ಮೆತ್ತು ಓಡಿಸ್ತಾ ಇದ್ರೆ ನನಗೆ 20-21 ವರ್ಷನ ಜಾಸ್ತಿ ಮಾಡ್ಬಿಟ್ಟಲ್ಲ ನೀನು. ನನಗೆ ಹಿಂಗ ಅಂದ್ಬಿಟ್ಟ ನೀನು. ಈಗ ಕಾರ್ ಓಡ್ಸೋದ್ ಹೆಂಗೆ ಅಂತ ನಾ ಹೊಸಿ ತೋರಿಸ್ತೀನಿ. ಸೀಟ್ ಬೆಲ್ಟ್ ಹೊಸಿ ಗಟ್ಟಿಗೆ ಹಾಕ. ಹೌದೇ, ಅದ್ ಹೆಂಗ್ ಓಡಿಸ್ತೀರಾ ಅಂತ ನಾನು ನೋಡ್ತೀನಿ, ಓಡ್ಸಿ. ತಡಿಯಮ್ಮೆ, ತೋರಿಸ್ತೀನಿ. ಕಾರ್ ನೀವು ಓಡ್ಸೋದೇ ಈಟೋ ಅಥವಾ ಕಾರ್ ಹೋಗೋದೇ ಈಟ? ಇನ್ನೂ ಫಾಸ್ಟ್ ಆಗಿ ಹೋಯ್ತೀನಿ ಕಣಮೆ. ನಮ್ ಕಾರ್ ರಾಕೆಟ್ ಹೋದಂಗ್ ಹೋಯ್ತದೆ. ತಡಿ ನೋಡುವಂತೆ. ಇನ್ನೊಂಚೂರ್ ಫಾಸ್ಟ್. ಅಮೇ, ನಮಗ್ ಗೊತ್ತಿರೋ ರೋಡಲ್ಲೇ ಅಲ್ಲ, ನನಗ್ ಗೊತ್ತಿಲ್ದಿಲ್ಲ ರೋಡಲ್ಲೂ ಹೆಂಗ್ ಫಾಸ್ಟ್ ಆಗಿ ಹೋಯ್ತೀನಿ ನೋಡು ನಾನು. ಏನ್ ಹೇಳ್ತಾ ಇದ್ದೀರಾ ಅದ್ಕೆ? ನನ್ ಮಗಳು ಪೂಜೆಗ್ ಕೊಡ್ಬೇಕೆ? ಸಾವಿತ್ರಿ, ಆ ಇದ್ಯಾ ಈ ಮನೆಯಿಂದ ಹೋಗ್ಬೇಕು. ನಿನ್ ಮಗಳು ಪಟ್ಟು ದರ್ಸಿಯಾಗಿ ಮೆರಿಬೇಕು ಅಂದ್ರೆ ವಿನಂತಿ ಇವತ್ತು ಪೂಜೆ ಕುಂತ್ಕೊಳ್ಳೇಬೇಕು. ಅದಾಗ್ಲೇಬೇಕು ಅಂತ ನನ್ನ ಆಸೆನುವೆ. ಆದ್ರೆ ಅದ್ರಿಂದ ನನ್ ಮಗಳಿಗೇನು ತೊಂದ್ರೆ ಆಗಕ್ಕಿಲ್ಲ ತಾನೆ? ಏನು ಆಗಕ್ಕಿಲ್ಲ ಸಾವಿತ್ರಿ, ಎಲ್ಲ ಒಳ್ಳೇದೇ ಆಯ್ತದೆ. ಈಟ್ ದಿನ ನಿನ್ ಮಗಳು ಅಟ್ಟಿ ಸೊಸೆ ಆಗದೆ ಇರೋ ಯೋಗ ಈ ಪೂಜೆ ಆದ್ಮೇಲೆ ಬಂದೇ ಬರ್ತದೆ. ಜೊತೆಗೆ ಈ ಅಟ್ಟಿಲಿ ಎಲ್ರನ್ನು ಬುಟ್ಟಿಗೆ ಹಾಕೊಂಡ್ ಮೆರಿತಾವಳಲ್ಲ ಇದ್ಯಾ, ಅವಳ ಯೋಗ್ಯತೆ ಎಲ್ರಿಗೂ ಗೊತ್ತಾಯ್ತದೆ. ಆಗ ಮನೆಯಿಂದ ಆಚೆಗಾಗ್ತಾರೆ. ಈಟ್ ದಿನ ನೀವಿಬ್ರು ಕಾಣ್ತಿರೋ ಕನ್ಸನ್ನ ನಾನ್ ನನ್ಸ್ ಮಾಡ್ತೀನಿ. ಅತ್ತೆ, ಆ ವಿದ್ಯಾ ಮನೆ ಬಿಟ್ಟು ಹೋಯ್ತಾಳೆ, ಭದ್ರಮ್ಮ ನನ್ ಸಿಗ್ತಾನೆ ಅಂದ್ರೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನತ್ತೆ. ಸರಿ ಅದ್ಕೆ, ನನ್ ಮಗಳ ಆಸೆ ಈಡೇರ್ತದೆ. ಇವ್ಳು ಬಾಳ್ ಬಂಗಾರ ಆಯ್ತದೆ ಅಂದ್ರೆ ನೀ ಹೇಳ್ದಂಗೆ ಕೇಳ್ತೀವಿ. ಸುಭಾಷ, ನಾನ್ ಹೇಳಿದೆಲ್ಲ ಸಂದಾಗ ಗೆಪ್ತಿ ಐತೆ ತಾನೆ? ಹೂನಮ್ಮ, ನೀನು ಹೇಳ್ದಂಗೆ ಮಾಡ್ತೀನಿ. ಸರಿ, ವಿನಂತಿನ ಕರ್ಕೊಂಡು ಬಿರ್ನೋಡು. ಸರಿ ಅಮ್ಮ. ಸರಿ ಅದ್ಕೆ, ನನ್ ಮಗಳು ಅಲ್ಲಿ ಪೂಜೆಗ್ ಕುಂತ್ರೆ ಇವಳಿಗಿಲ್ಲಿ ಏನಾಯ್ತದೆ? ಮೊದ್ಲವಳು ಬಾಯ್ ಬಿದ್ದೋಗಿ ಆಮ್ಯಾಕ್ ಸತ್ಯ ಆಚೆಗ್ ಬರ್ತದೆ. ಅವಳು ಬಂಡವಾಳ 3 ಕಾಸಿಗೆ ಬೈಲಾಯ್ತದೆ. ಏನ್ ಬಂಡವಾಳ ಅದ್ಕೆ? ಪೂಜೆ ಮುಗಿಯೋಷ್ಟ್ರಲ್ಲಿ ನಿಂಗೆ ಗೊತ್ತಾಯ್ತದ ಬಿಡು. ಇದೇನೇ ಇದು? ಶ್ಲೋಕ ಹೇಳು ಅಂದ್ರೆ ಬಾಯಲ್ಲಿ ಶ್ಲೋಕನೇ ಹೊಡ್ತಾ. ಅವಳ ಬಾಯಿ ಬಿದ್ದೋಗಿರನ್ನಾಗ ಶ್ಲೋಕ ಇನ್ನೆಲ್ ಬರ್ತದೆ ಸಾವಿತ್ರಿ? ಅವಳ ಬಾಯಿ ಪುಡದಿನ್ನೇನಿದ್ರು ಸತ್ಯ ಹೇಳಕ್ಕೆ. ಇವನ್ ಹೇಳ್ತಾ ಇದ್ಯಮ್ಮೆ, ನಿನ್ ಮಾತಾಡಕ್ ಆಗ್ತಾ ಇಲ್ವೇ? ಅಲ್ಲ ಮುದ್ದು ಸೊಸೆ, ನಿನ್ನಿಂದ ಯಾವ್ದೇ ತರದ ಅಪಚಾರ ಆಗಿಲ್ಲ ಅಂದ್ಮ್ಯಾಕೆ ಹಿಂಗ್ಯಾಕವ ಆಯ್ತಾದೆ? ಚಿಕ್ಕವ, ಇದ್ಯಾ ತಾನೇ ಕಠಿಣವಾಗಿ ವ್ರತ ಮಾಡ್ತಾವಳೆ. ಹಂಗಿದ್ಮೇಲೆ ಅಚಾರ ಹೆಂಗದದು? ಭದ್ರಾ, ಮತ್ ಯಾಕಪ್ಪ ಅವಳಗ್ ಮಾತಾಡಕ್ ಆಯ್ತಾ ಇಲ್ಲ? ಮುದ್ದು ಸೊಸೆ, ನೀನೇನಾನ ತಪ್ಪು ಮಾಡಿದ್ಯಾ ಗೆಪ್ತಿ ಮಾಡ್ಕೊಳವ. ಆ ತಾಯಿ ಮುಂದೆ ಕೈ ಮುಗ್ದು ತಪ್ಪಾಯ್ತು ಅಂತ ಬೇಡ್ಕೊ, ಅವಳನ್ನ ಖಂಡಿತವಾಗ್ಲೂ ಕ್ಷಮಿಸ್ತಾಳೆ.
ಅವ್ವ ತಾಯಿ, ನನ್ನಿಂದ ಈ ಮನೆಗೆ ಅನ್ಯಾಯ ಆಗೋಗದೆ, ಮೋಸ ಆಗೋಗದೆ. ನಾನ್ ಮಾಡಿದ್ದು ದೊಡ್ಡ ತಪ್ಪು ಅಂತ ನನಗ್ ಸಂದಾಗ ಗೊತ್ತದೆ. ಅದಕ್ಕೋಸ್ಕರ ನಾನು ಪ್ರತಿದಿನ ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ. ನಾನ್ ಮಾಡಿರೋ ತಪ್ಪನ್ನ ಒಪ್ಕೊಂಡು ಎಲ್ರ ಮುಂದೆ ಕ್ಷಮೆ ಕೇಳ್ತೀನಿ. ಆದ್ರೆ ಈ ಪೂಜೆಗೆ ಅಡ್ಡಿ ಮಾಡದೆ, ಈ ಅಡ್ಡಿ ಅವರಿಗೆ ಕೇಡಾಗದೆ ಇರೋಂಗೆ ನೀನೇ ನೋಡ್ಕೋಬೇಕು ತಾಯಿ. ಈ ಪೂಜೆ ಸಂದಾಗ ನಡೆಯಂಗ್ ಮಾಡೋದು ನಿನ್ ಹೊಣೆ ತಾಯಿ, ನಿನ್ ಹೊಣೆ. ಇದೇನವ ದೇವ್ರ ನೋಡಿ ಹಿಂಗ್ ಬೇಡ್ಕೋತಾವಳೆ? ಬೇಡ್ಕೊಳ್ಳಿ ಬಿಡೆ, ನಾನು ಹೇಳ್ತಾ ಇದ್ದೀನಿ ತಾನೆ, ಇವಳನ್ನ ಉಲುಪಿಯಿಂದ ಕಾಪಾಡಕ್ಕೆ ಯಾವ ದೇವರಿಂದನೂ ಸಾಧ್ಯ ಇಲ್ಲ. ನನಗೆ ವ್ರತ ಮಾಡಂಗೆ ನೀನೇ ದಾರಿ ತೋರ್ಸು, ಶ್ಲೋಕ ಹೇಳಂಗ್ ಮಾಡು ತಾಯಿ. ಬೇಡ್ಕೊಂಡ್ರಲ್ಲ, ಬಾಯ್ ಬಡ್ಕೊಂಡ್ರು ಆಗಕ್ಕಿಲ್ಲ. ನೀನ್ ಬರ್ಬೇಕು, ನಾನ್ ಪೂಜೆ ಮಾಡೋ ತರ ಮಾಡ್ಲೇಬೇಕು ತಾಯಿ. ದೇವ್ರೆ, ನನ್ನ ಹೆಂಡ್ರು ವ್ರತ ಮಾಡ್ತಾವಳೆ, ನೀನೇ ದಯೆ ತೋರ್ಸು ತಾಯಿ.